ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮೊಂದಿಗೆ ನಮ್ಮ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಯುತ ತಿಮ್ಮಯ್ಯ ನಾಯಕ್ ಅವರು ಇದ್ದಾರೆ. ಎಲ್ಲಕ್ಕಿಂತ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಅವರು ನಮ್ಮದೇ ಊರಿನವರು, ನಮ್ಮ ಗ್ರಾಮಸ್ಥರಾಗಿದ್ದಾರೆ. ನಮಸ್ತೆ ಸರ್. ಸರ್, ಇವತ್ತು ನಮ್ಮ ಊರಿನ ಗ್ರಾಮಸ್ಥರಾಗಿ ಇವತ್ತು ಊರಿಗೆ ಊರೇ ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಬ್ರಹ್ಮಕಲಶ ನಡೀತಾ ಇದೆ ಉಜಿರೆಯಲ್ಲಿ. ಇದರಲ್ಲಿ ಎಲ್ಲರೂ ಕೂಡ ಕೊಂಡಾಡುವಂತಹ ಇಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ, ಒಂದು ಕೀರ್ತಿಶೇಷ ನಮ್ಮ ವಿಜಯ ರಾಘವ ಪಡ್ವೆಟ್ ನಾಯರ್ ಅವರು, ಮತ್ತೆ ಅವರ ಸುಪುತ್ರ ಶ್ರೀ ಶರತ್ ಕೃಷ್ಣ ಪಡ್ವೆಟ್ ನಾಯರ್ ಅವರು. ಅವರ ಬಗ್ಗೆ ಏನ್ ಹೇಳ್ತೀರಿ? ಮುಖ್ಯವಾಗಿ ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವ. ನಮ್ಮ ತಂದೆ ವಿಜಯರಾಘವ ಪಡ್ವೆಟ್ ನಾಯರ್ ಅವರ ತಂದೆಯವರ ಕಾಲದಲ್ಲಿ ನನ್ನ ತಂದೆಯವರು ಈ ಗೀಣಿಯಲ್ಲಿ ವಸೂಲಿ ಮಾಡುವುದು, ಉಗ್ರಾಣಿಯಾಗಿ ಕೆಲಸವನ್ನು ಮಾಡ್ತಿದ್ರು. ಬಾಬು ನಾಯಕ ಅಂತ, ದಿವಂಗತ ಬಾಬು ನಾಯಕ ಅಂತ, ಕೊಡಂಗೆ ಮನೆ. ನಾನು ಅವರ ಪುತ್ರ. പക്ഷെ ಆ ಸಂದರ್ಭದಲ್ಲಿ ಕೂಡ ದೇವಸ್ಥಾನದ ಎಲ್ಲ ಹಿಂದಿನ ಕಾಲದೆಲ್ಲ ಕೃಷಿಯ ದೇವಸ್ಥಾನದ ಆಡಳಿತ ಬಗ್ಗೆ ಎಲ್ಲ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಮುಖ್ಯವಾಗಿ ಅವರ ರಾಮಕೃಷ್ಣ ಪಡ್ವೆಟ್ ನಾಯರ್ ಅಂತ, ದಿವಂಗತ ರಾಮಕೃಷ್ಣ ಪಡ್ವೆಟ್ ನಾಯರು, ಅವರ ಮಗ ವಿಜಯರಾಘವ ಪಡ್ವೆಟ್ ನಾಯರು, ಅವರು ನಮ್ಮ ದನಿಗಳು. ರಾಮಕೃಷ್ಣ ಪಡ್ವೆಟ್ ನಾಯರು ಕೂಡ ದನಿಗಳು. ಅದರ ನಂತರ ಅವರ ಮಗ ವಿಜಯರಾಘವ ಪಡ್ವೆಟ್ ನಾಯರ್, ಅವರು ದನಿಗಳು. ಅವರ ಕಾಲದಲ್ಲಿ ಈ ಪ್ರಥಮ ಬ್ರಹ್ಮಕಲಶೋತ್ಸವ ನಡೆಯಿತು. ನಾವಾಗ ಚಿಕ್ಕದಲ್ಲಿದ್ದೆವು. ಆದ್ರೂ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆದಿದೆ. ಆ ಸಂದರ್ಭದಲ್ಲಿ ಅವರು ದನಿಗಳಂತ ಹೇಳಿದ್ರೆ ನಮಗೆ ಒಂದು ಕಣ್ಣಿಗೆ ಕಾಣುವಂತ ದೇವರು. ಊರಿನ ದನಿ ಯಾವುದೇ ಕಾರ್ಯಕ್ರಮದ್ದು ಚಿಕ್ಕ ಮಕ್ಕಳಾದ್ರೂ ಕೂಡ ನಮಸ್ಕಾರ ಮಾಡಿ ಬೆನ್ನು ತಟ್ಟಿ ನಮಗೆ ಆಶೀರ್ವಾದ ಮಾಡೋರು. ಅವರನ್ನು ತುಂಬಾ ನಾವು ಮಿಸ್ ಮಾಡ್ಕೊಳ್ತೇವೆ ಈ ಬ್ರಹ್ಮಕಲಶೋತ್ಸವದಲ್ಲಿ. ಅದ್ರ ಜೊತೆಗೆ ಈ ವರ್ಷದ ಈಗ ಮೂರನೇ ಬ್ರಹ್ಮಕಲಶೋತ್ಸವದಲ್ಲಿ ಅವರ ಮಗ ಶರತ್ ಕೃಷ್ಣ ಪಡ್ವೆಟ್ ನಾಯರ್ ಅವರು ಕೂಡ ಮೃದು ಸ್ವಭಾವದ, ನಮ್ಮ ಎಲ್ಲರೊಡನೆ ಕೂಡ ಹೊಂದಾಣಿಕೆಯಿಂದ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಹೋಗುವಂತ ಗುಣ ಅವರಲ್ಲಿದೆ. ಅದರಿಂದ ಈ ಸಲದ ಬ್ರಹ್ಮಕಲಶ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಿದೆ. ಇದಕ್ಕೆ ಕೀರ್ತಿಶೇಷರಾದಂತ ವಿಜಯರಾಘವ ಪಡ್ವೆಟ್ ನಾಯರ್ ಅವರ ಒಂದು ಮಾರ್ಗದರ್ಶನ, ಆಶೀರ್ವಾದ, ಮತ್ತೆ ನಮ್ಮ ಶರತ್ ಕೃಷ್ಣ ಪಡ್ವೆಟ್ ನಾಯರ್ ಅವರ ಒಂದು ಆಶೀರ್ವಾದ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಿದ್ದೇನೆ. ಸರ್, ಈಗ ಒಂದು ಮಾದರಿ ಬ್ರಹ್ಮಕಲಶೋತ್ಸವ ನಡೀತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವೈಭವ, ಈ ವಿಜೃಂಭಣೆಯ ಆಚರಣೆ ನಿಮಗೆ ಏನ್ ಅನ್ಸ್ತದೆ? ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿ ವಿಶಾಲವಾದಂತಹ ಪಾರ್ಕಿಂಗಿನ ಜಾಗದ ವ್ಯವಸ್ಥೆ ಇದೆ. ಯಾವುದೇ ಈಗ ಅನ್ನಛತ್ರ ಆಗಿರ್ಬೋದು ಅಥವಾ ನಮ್ಮ ಸಂತೆ ಈ ಬೀದಿ ಆಗಿರ್ಬೋದು, ಇಡೀ ದಕ್ಷಿಣ ಕನ್ನಡದಲ್ಲಿ ಅತಿ ಉದ್ದದ ರಥಬೀದಿ ಇರುವಂತದ್ದು ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ ರಥಬೀದಿ. ಅಶ್ವತ್ಥಕಟ್ಟೆ ಮೆಟ್ಲಲ್ಲಿ ನಿಂತು ನೋಡಿದ್ರೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಆರತಿ ಆಗೋದು ಕಾಣ್ತದೆ. ಅದು ನೇರ ಅದೊಂದು ವಿಶೇಷ. ಮತ್ತೆ ಅಷ್ಟು ದೊಡ್ಡ ಬ್ರಹ್ಮರಥ ಎಳೆಯುವಂಥದ್ದು ಬಹಳ ವಿಶೇಷ. ಮತ್ತೊಂದು ಕೆಳಭಾಗದಲ್ಲಿ ನೋಡಿದ್ರೆ ಅನ್ನಛತ್ರ, ಅದೊಂದು ವಿಶೇಷವಾಗಿ ನಮ್ಮ ಲಕ್ಷ್ಮೀ ಗ್ರೂಪ್ಸಿನ ಕನಸಿನ ಮನೆ ಮೋಹನ್ ಕುಮಾರ್ ರಚನೆ ಮಾಡಿದ್ರು. ಅದನ್ನು ನೋಡ್ಲಿಕ್ಕೇನೆ ಬಹಳಷ್ಟು ಜನ, ಸಾವಿರಾರು ಜನ ಬರ್ತಿದ್ರೆ. ಯಾವುದೇ ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ನೀವು ಸ್ಟೇಟಸ್ ನೋಡಿದ್ರು ಕೂಡ ಇಲ್ಲಿ ಆ ಒಂದು ಫೋಟೋ ಇದ್ದೇ ಇರ್ತದೆ. ಅದೊಂದು ಬಹಳ ವಿಶೇಷವಾಗಿ. ಮತ್ತೆ ಅನ್ನದಾನ ಆಗಿರ್ಬೋದು, ಸಾವಿರಾರು ಮಂದಿ, ಇದು ಜನಾರ್ದನ ಸ್ವಾಮಿ ದೇವರ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ಲಿಕ್ಕೆ ಸಾವಿರಾರು ಜನ ಬರ್ತಿದ್ದಾರೆ. ಮತ್ತೆ ಕಾರ್ಯಕ್ರಮಗಳು ಮುಖ್ಯವಾಗಿ ಸ್ವಾಮೀಜಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಹಲವಾರು ಮಂದಿ ದೂರದ ಊರಿನ ಗಣ್ಯರು ಇಲ್ಲಿಗೆ ಬಂದು ಇಲ್ಲಿಯ ಕಾರ್ಯ ಬಹಳ ವಿಶೇಷವಾಗಿ ನಡೀತಿದೆ ಅಂತ ನೋಡ್ಲಿಕ್ಕೆ ಬಂದವರಿಗೆ. ಅದರಿಂದ ಸಾವಿರಾರು ಜನ ಭಾಗವಹಿಸಿದ್ರು. ಇದು ಜನಾರ್ದನ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ಒಂದು ಆಶೀರ್ವಾದ. ಸರ್, ಒಂದು ಕಡೆ ಎಲ್ಲ ಒಂದು ವೈಭವಗಳು, ಆಚರಣೆಗಳು ದೇವಸ್ಥಾನದ ಹತ್ತಿರ ನಡೀತಾ ಇದ್ರೆ, ಇನ್ನು ಬಂದಂತಹ ಜನರ ಒಂದು ವಾಹನದ ಪಾರ್ಕಿಂಗ್ ಏನಿದೆ ಅದನ್ನ ಇವತ್ತು ಜನಜಾಗೃತಿ ವೇದಿಕೆಯ ನೀವು ಯೋಜನಾಧಿಕಾರಿಗಳಾಗಿದ್ದೀವಿ, ಶೌರ್ಯ ವಿಪತ್ತು ನಿರ್ವಹಣೆ ತಂಡದವರು ಅಲ್ಲಿ ಸೇವೆಯನ್ನ ನೀಡ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ನೋಡಿ, ಮುಖ್ಯವಾಗಿ ಇಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದಲ್ಲಿ ಹಲವಾರು ಕಮಿಟಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಕಮಿಟಿ ಇರುವಂತದ್ದು ಪಾರ್ಕಿಂಗಿನ ಜವಾಬ್ದಾರಿ ಅಂತ. ಯಾವುದೇ ಜವಾಬ್ದಾರಿ ಆಗಿರ್ಬೋದು, ಅದೇ ಪಾರ್ಕಿಂಗಿನ ಜವಾಬ್ದಾರಿ ಸುಲಭದ ಕೆಲಸ ಅಲ್ಲ. ಎಲ್ಲರೂ ಕೂಡ ಬೈದು ಕಿರಿಕಿರಿ ಮಾಡುದು, ನನ್ನದು ವಾಹನ ಇಡ್ತೇನೆ, ನಾನು ಅಲ್ಲಿ ಇಡ್ತೇನೆ, ಇಲ್ಲಿ ಇಡ್ತೇನೆ, ಮತ್ತೆ ಇಟ್ಟೋದ್ರಲ್ಲಿ ವಾಪಸ್ ಅದನ್ನು ತೆಗಿಲಿಕ್ಕೆ ಬರೋದ್ರಲ್ಲಿ ಎಲ್ಲೋ ಅಡ್ಡದ ಡ್ಯೂಟಿ ಇಡ್ತಾರೆ. ಆದ್ರೆ ನಾನು ಮೊನ್ನೆಯಿಂದ ಗಮನಿಸಿದಾಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನಮ್ಮ ಜನಜಾಗೃತಿ ವೇದಿಕೆಯ ಮೂಲಕ ಶೌರ್ಯ ವಿಪತ್ತು ನಿರ್ವಹಣೆಯ ಸದಸ್ಯರು ರಾತ್ರಿ ಹಗಲು ಶ್ರಮ ಪಟ್ಟಿದ್ದಾರೆ. ನಾನು ಸುಮಾರು 12 ಗಂಟೆ ರಾತ್ರಿ ತನಕ ಇಲ್ಲಿ ಸೇವೆ ಮಾಡಿ ಹೋಗ್ತಿರ್ತೇನೆ. ಬೇರೆ ಬೇರೆ ಕಡೆಗಳಲ್ಲಿ ಶೌರ್ಯ ವಿಪತ್ತು ನಮ್ದ ಸ್ವಯಂ ಸೇವಕರು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ದೇವರ ಕೆಲಸದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಯೋಜನೆ ಹಿರಿಯ ಅಧಿಕಾರಿ ಆದಂತ ಶ್ರೀಯುತ ಅನಿಲ್ ಸರ್ ಆಗಿರ್ಬೋದು, ಮತ್ತೆ ವಿವೇಕ್ ಸರ್ ಆಗಿರ್ಬೋದು, ಮತ್ತೆ ಅಧಿಕಾರಿ ವೃಂದದವರು ಅವರ ಮಾರ್ಗದರ್ಶನ ಪ್ರಕಾರ ಸೇವೆಯ ಮೂಲಕ ಮಾಡಿದ್ದಾರೆ. ಮುಖ್ಯವಾಗಿ ಪೂಜ್ಯರ ಮತ್ತು ಅಮ್ಮನವರ ಮಾರ್ಗದರ್ಶನದಿಂದ ಎಲ್ಲ ಕಾರ್ಯಕರ್ತರು ಬಹಳ ಯಶಸ್ವಿಯಾಗಿ ದುಡಿದಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತಿದ್ದಾರೆ. ಎಷ್ಟು ಜನ ಸ್ವಯಂ ಸೇವಕರು ಬರ್ತಾರೆ? ಎಷ್ಟು ಶಿಫ್ಟ್ ಗಳಲ್ಲಿ ಕೆಲಸ ಮಾಡ್ತಾರೆ? ಅದು 3 ಶಿಫ್ಟ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಬೆಳಿಗ್ಗೆ ಒಂದು ಶಿಫ್ಟ್ ಮಾಡ್ತಾರೆ, ಅನಂತರ ಮಧ್ಯಾಹ್ನ ನಂತರ ಒಂದು ಮಾಡ್ತಾರೆ, ಮತ್ತೆ ರಾತ್ರಿ ಒಂದು 3 ಶಿಫ್ಟ್ ಅಲ್ಲಿ ಮಾಡ್ತಾರೆ.
ಅದು ಬಹಳ ಯಶಸ್ವಿ. ಓಕೆ, ಸ್ವಯಂ ಸೇವಕರು ನಮ್ಮ ಸ್ಥಳೀಯರಾಗಿದ್ದಾರಾ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಬರ್ತಾರ? ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಮತ್ತೆ ಹೊರಗಡೆಯಿಂದ ವಿಸಿಟರ್ಸ್ ಬರ್ತಾರೆ, ನೋಡುವಂತೆ ಬ್ರಹ್ಮಕಲಶ ಟೀಮ್ ಆಗಿ ಬರ್ತಾರೆ, ಅವರು ಕೂಡ ಸೇವೆ ಮಾಡಿದ್ದಾರೆ. ಓಕೆ ಮುಖ್ಯವಾಗಿ ನಾವು ಈ ಸಲದಲ್ಲಿ ನಾವು ಬೆಳ್ತಂಗಡಿ ತಾಲೂಕು ಸುತ್ತಮುತ್ತಲಿಂದಲೇ ಆಯ್ಕೆ ಮಾಡಿದ್ದೇವೆ. ಸರ್, ಬಿಸಿಲಿನಲ್ಲಿ ಇವಾಗ ನಮ್ಗೆ ಒಂದು ಗಳಿಗೆ ಹೊರಗೆ ಹೋಗಿ ಬರ್ಲಿಕ್ಕೆ ಕಷ್ಟ, ಅಂತದ್ರಲ್ಲಿ ಇಡೀ ದಿನ ನಿಂತು ಅಲ್ಲಿ ಕೆಲಸ ಮಾಡುವಂತದ್ದು ಖಂಡಿತವಾಗಿಯೂ ಒಂದು ಸಣ್ಣ ವಿಚಾರ ಅಲ್ಲ. ಸೊ ಅಂತ ಒಂದು ಶಕ್ತಿ, ಅಂತ ಒಂದು ಸಹನಶೀಲತೆ ಅವರಲ್ಲಿ ಹೇಗೆ? ಮುಖ್ಯವಾಗಿ ನಾನು ಹೇಳಿದ ಹಾಗೆ ಶೌರ್ಯ ವಿಪತ್ತು ನಿರ್ವಹಣೆ ಅನ್ನೋ ಘಟಕವನ್ನು ಪ್ರಾರಂಭ ಮಾಡ್ಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡಿದೆ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಒಂದು ಆಶಯ. ಅದೇ ಪ್ರಕಾರ ಅವರ ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹ ಅಂತ ಹೇಳ್ಬೋದು. ಅದೇ ಪ್ರಕಾರ ನಾನು ಕೂಡ ನೀವು ಹೇಳಿದಾಗೆ ನಾನು ಗಮನಿಸ್ತೇನೆ. ನಾನು ಕೆಲಸ ಬಿಟ್ಟು ಹೋಗೋದು ಕೂಡ ಅವರಲ್ಲಿ ಇರ್ತಾರೆ, ಮಧ್ಯಾಹ್ನದೊತ್ತು ಅವರ ಕರ್ತವ್ಯವನ್ನು ಅವರು ಮಾಡ್ತಿದ್ದಾರೆ. ಅವರಿಗೆ ಅವರನ್ನು ಯಾರು ನೋಡುದಿಲ್ಲ ನೀವು ಅಥವಾ ಪ್ರಚಾರಕ್ಕೆ ಬಯಸುವಂತದ್ದು ಅಥವಾ ಏನಿಲ್ಲದೆ ಅವ್ರಿಗೆ ಫಲಾಪೇಕ್ಷೆ ಇಳಿದು ದುಡಿತಾರೆ. ಅಂದ್ರೆ ಅದೊಂದು ಮಾದರಿ ಬ್ರಹ್ಮ ಕಲಶದ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ಮುಖ್ಯವಾಗಿ ನಾವು ಕ್ಷೇತ್ರದ ಕಾರ್ಯಕರ್ತರಾಗಿ ಉಜಿರೆ ಜನಾರ್ದನ ಕ್ಷೇತ್ರದಿಂದ ಧರ್ಮಸ್ಥಳ ಕ್ಷೇತ್ರದ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಾಯವಾಚ ಮನಸ್ಸಿಂದ ನಾನು ಮಾಡಿದ್ದೇವೆ, ಅವರು ಕೂಡ ಮಾಡಿದ್ದಾರೆ ಅಂತ ಹೇಳಿ ಸಂತೋಷ ಆಗ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಕಡೆ ಜನಾರ್ದನ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ದೇವರ ಸೇವೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿ ಇಲ್ಲಿ ಪ್ರತಿನಿತ್ಯ ಕೂಡ ಬಂದು ಶ್ರಮದಾನವನ್ನ ನೀಡ್ತಿರುವಂತಹ ಸ್ವಯಂ ಸೇವಕರು ಮತ್ತು ನಮ್ಮ ಶೌರ್ಯ ವಿಪತ್ತು ನಿರ್ವಹಣೆ ತಂಡದವರು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತದ್ದು ಖಂಡಿತವಾಗಿಯೂ ಒಂದು ಸ್ಫೂರ್ತಿದಾಯಕ ವಿಷಯ. ಇದು ಎಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನ ನೀಡ್ತಾ ಇದೆ. ನಮಗೆ ಒಂದು ಮಾದರಿ ಬ್ರಹ್ಮಕಲಶ ಮಾಡೋದ್ರಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.